ರೈತ ಮಿತ್ರ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ VST ಶಕ್ತಿ MT270 ಎಂಬ 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತಂದಿದ್ದೇನೆ. ಬನ್ನಿ ವೀಕ್ಷಕರೇ, ಗಾಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ಓನರ್ ನಂಬರ್ ಕೂಡ ನಿಮಗೆ ಸಿಗುತ್ತೆ. ಸ್ಕ್ರೀನ್ ಮೇಲೆ ಇರೋದು ಇದು ಯೂಟ್ಯೂಬರ್ ನಂಬರು, ಗಾಡಿ ಓನರ್ದಲ್ಲ. ಈ ನಂಬರ್ ಯಾಕಂದ್ರೆ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಟ್ರ್ಯಾಕ್ಟರ್ ಆಗಿರ್ಲಿ, ಅದು ಇನ್ಯಾವುದೇ ವಾಹನ ಆಗಿರ್ಬೋದು, ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಟ್ರ್ಯಾಕ್ಟರ್ ಮಾಹಿತಿ ಬಂದ್ರೆ VST ಶಕ್ತಿ MT270 ಎಂಬ ಗಾಡಿ 27 HP ಬರುತ್ತೆ. ಮಾಡಲು 2017 ಇದೆ. ಗಾಡಿ ಮಾಡಲ್ ಇರೋದು 2017. ಇನ್ನು ಓನರು ಗಾಡಿಗೆ 3ನೇ ಓನರ್ ಇದ್ದಾರೆ. ಈಗ ಪ್ರೆಸೆಂಟ್ ಗಾಡಿಗಿರೋದು 3ನೇ ಓನರು. ನೀವು ಗಾಡಿನ ತಗೊಂಡ್ರೆ 4ನೇ ಓನರ್ ಆಗ್ತೀರಾ. ಈ ಗಾಡಿ ಯಾವುದೇ ಡೀಲರು ಏಜೆಂಟ್ ಇಲ್ಲ, ನೇರವಾಗಿ ರೈತರಿಂದನೇ ಈ ಗಾಡಿನ ನೀವು ಖರೀದಿ ಮಾಡ್ಬೋದು. ಗಾಡಿ ಇಲ್ಲಿವರೆಗೂ 2000 ಗಂಟೆ ಕೆಲಸ ಮಾಡಿದೆ ಅಂತ ಓನರ್ ಹೇಳ್ತಿರೋದು. 2017 ಮಾಡಲು 2000 ಗಂಟೆ ಕೆಲಸ ಮಾಡಿರುವಂಥ ಗಾಡಿ. ಟೈರ್ಸ್ ಎಲ್ಲ ಶೋರೂಮ್ ಟೈರ್ಸ್ ಇದಾವೆ. ಗಾಡಿ ಜೊತೆ ಬಂದಿರುವ ಶೋರೂಮ್ ಟೈರ್ಸ್ ಗಾಡಿಗಿರೋದು. ಗಾಡಿ ಪವರ್ ಸ್ಟೇರಿಂಗ್ ಇದೆ. ಪವರ್ ಸ್ಟೇರಿಂಗು, ಆಯಿಲ್ ಬ್ರೇಕು, ಇನ್ನು 4 ವೀಲ್ ಡ್ರೈವ್ ಇರುವಂಥ ಗಾಡಿ ಇದು. ಗಾಡಿ ಜೊತೆ ಸಾಮಾನು ಯಾವುದೂ ಇಲ್ಲ, ಕೇವಲ ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿರೋದು. ಇನ್ನು ಗಾಡಿದು ಡಾಕ್ಯುಮೆಂಟ್ಸ್ ಕೂಡ ಯಾವುದು ಪ್ರಾಬ್ಲಮ್ ಇಲ್ಲ. ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲಾನು ಕ್ಲಿಯರ್ ಆಗಿದೆ. ಮತ್ತೆ ಗಾಡಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ನಲ್ಲೇ ಇದೆ. ಟೋಟಲ್ ಆಗಿ ಗಾಡಿ ಡಾಕ್ಯುಮೆಂಟ್ಸ್ ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಇನ್ನು ಈ ಗಾಡಿ ಮಾರಾಟಕ್ಕಿರೋ ಲೊಕೇಶನ್ ಬಂದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಲ್ಲಿ ಈ ಟ್ರ್ಯಾಕ್ಟರ್ ಮಾರಾಟಕ್ಕಿರೋದು. ಬಾಗಲಕೋಟೆ ಜಿಲ್ಲೆಯ ಬದಾಮಿ. ಇನ್ನು ರೇಟ್ ವಿಷಯಕ್ಕೆ ಬಂದ್ರೆ ಓನರ್ ಈ ಗಾಡಿಗೆ ಹೇಳ್ತಿರೋ ರೇಟು 2,10,000 ಹೇಳ್ತಿದ್ದಾರೆ. ವೀಕ್ಷಕರೇ, ಇದು ಫೈನಲ್ ರೇಟ್ ಅಲ್ಲ. ಓನರ್ ಈ ಗಾಡಿಗೆ ಹೇಳ್ತಿರೋ ರೇಟು 2,10,000. ನೀವೊಂದ್ಸಾರಿ ಓನರ್ ಜೊತೆ ಡೈರೆಕ್ಟ್ ಆಗಿನೇ ಮಾತಾಡಿದ್ರೆ ಇದರಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಅದೆಷ್ಟು ಕಡಿಮೆ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ನೀವು ಫೈನಲ್ ಆಗಿ ಓನರ್ ಜೊತೆ ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿದೆ. ವೀಕ್ಷಕರೇ, ವಿಡಿಯೋದಲ್ಲಿ ಓನರ್ ನಂಬರ್ ಇಲ್ಲ, ವಿಡಿಯೋದಲ್ಲಿ ಯೂಟ್ಯೂಬರ್ ನಂಬರ್ ಮಾತ್ರ ಇರೋದು. ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿದೆ. ಒಂದು ವೇಳೆ ನಿಮಗೆ ವಿಡಿಯೋ ಕೆಳಗಡೆ ಕೂಡ ಯಾವುದೇ ನಂಬರ್ ಕಾಣಿಸ್ತಿಲ್ಲ ಅಂದ್ರೆ ಗಾಡಿ ಮಾರಾಟವಾಗಿರುತ್ತೆ. ಯಾಕಂದ್ರೆ ಟ್ರ್ಯಾಕ್ಟರ್ ಮಾರಾಟವಾದ ಮೇಲೆ ವಿಡಿಯೋ ಟೈಟಲ್ ನಿಂದ ಗಾಡಿ ಓನರ್ ನಂಬರ್ನ ತೆಗೆದಾಕಿರ್ತೇವೆ. ನೋಡಿ ವೀಕ್ಷಕರೇ, ಗಾಡಿ ನಿಮಗೆ ಹಿಡಿಸಿದ್ರೆ ಓನರ್ ಜೊತೆ ಮಾತಾಡಿ. ಇಲ್ಲಾಂದ್ರೆ ನಿಮ್ಮೂರಲ್ಲಿ ಇದೇ ತರ ಯಾರಾದರೂ ಗಾಡಿನ ತಗೊಳ್ಳೋ ರೈತರು ಅಥವಾ ಮಾರಾಟ ಮಾಡೋ ರೈತರಿದ್ರೆ ದಯವಿಟ್ಟು ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೀವೇನಾದ್ರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.